RCB ಸ್ವಲ್ಪ ಆಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಕ್ಕನ್ ಏನ್ ಗುರು, ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್. ಒಂದ್ಸಲ ಐಬಿಡಿ ಸೈಡ್ ಫಸ್ಟ್ ಹೇಳಿದ್ದು ಇವರೇ, ಐಬಿಡಿ ವಿಲಿಯರ್ಸ್ ಹೇಳಿದ್ರು RCBಗೆ ಇಷ್ಟು ವರ್ಷ ಟ್ರೋಫಿ ಬಂದಿಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. RCBಗೆ ಒಂದು ಸೀಸನ್ ಬಂತು ಟ್ರೋಫಿ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಕಂಪ್ಲೀಟ್ ಆಗಿ ಹೊಡಿತಾರೆ, 2-3 ಸೀಸನ್ ಕಂಪ್ಲೀಟ್ ಆಗಿ ಹೊಡಿತಾರೆ ಅಂತ. ಸೊ ಮತ್ತೆ ಆಗಿದೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್. RCBಯ ಡಾಮಿನೇಷನ್, ಕಂಪ್ಲೀಟ್ ಡಾಮಿನೇಷನ್, ಡಿಸಾಸ್ಟರ್ GT ಇವತ್ತು ಧ್ವಂಸ. ಅವರ ಹೋಮಲ್ಲಿ ಹಾವಳಿ ಕೊಟ್ಟಿದ್ದೀವಿ ಇವತ್ತು. ನಾನು ಪರ್ಸನಲ್ ಅನ್ಕೊಂಡಿದ್ದೆ ಇವತ್ತು ಸಿಕ್ಕಾಪಟ್ಟಿ ಟಫ್ ಇರುತ್ತೆ RCBಗೆ ಗೇಮ್, ಅಷ್ಟು ಈಸಿಯಾಗಿ GT ಅವ್ರು ಬಿಟ್ಕೊಂಡು ಕೊಡೋದಿಲ್ಲ ಹೋಮ್ ಆಗಿರೋದ್ರಿಂದ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲ ಈಸಿಯಾಗೇನೆ ಬಿಟ್ಕೊಂಡು ಕೊಟ್ಬಿಟ್ರು GT ಅವರು. ಏನು ಬ್ಯಾಟಿಂಗ್ ಆಡಿದ್ರು, ಒಳ್ಳೆ ಗಾಂಡು ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಇವತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ, ನಾನು ಹೇಳ್ತಾ ಇದ್ದೀನಿ ಫೀಲಲ್ಲಿ. RCB ಗೆದ್ದಿರೋದ್ರಿಂದ ಯಾರಮ್ಮ ಬ್ಯಾಟಿಂಗ್ ಆಡಿದ್ದು ನಮ್ಮ RCB ರೊಚ್ಚಿಗೆ ಬಿಟ್ಟಿರೋ ಸ್ಟಾರ್ಟಿಂಗ್ ಅಲ್ಲೇ. ಇನಿಷಿಯಲ್ ಪವರ್ ಪ್ಲೇನ ರೊಚ್ಚಿಗೆ ಬಿಟ್ಟಿದ್ರು. ಇವ್ರು ನೋಡ್ತು ಅಂದ್ರೆ 40+ ರನ್ನ ಹೊಡಿತಾವ್ರಲ್ಲಿ ಪವರ್ ಪ್ಲೇಲಿ. ಅವ್ನ ಅಜ್ಜಿ ಫಸ್ಟ್ ಓವರ್ ಆಡಿದ್ದು ನೋಡ್ತು ಅಂದ್ರೆ ಅಳು ಗೊತ್ತಾಯ್ತು ನನಗೆ ಅಲ್ಲಿ ಬ್ಯಾಟಿಂಗ್. ಇವ್ರು ಯಾಕಾರೋ ಬ್ಯಾಟಿಂಗ್ ಆಡಿದ್ರು ಗುರು, ನಮ್ಮ RCBನೇ ಫಸ್ಟ್ ಬ್ಯಾಟಿಂಗ್ ಆಡಬೇಕಾಗಿತ್ತು ಗುರು ಅಂತ ಅನ್ನಿಸ್ಬಿಡ್ತು ನನಗೆ. ಟಾಸ್ RCBನೇ ಗೆದ್ದಿದ್ರು ಕೂಡ ಬ್ಯಾಟಿಂಗೇ ಆಯ್ಕೆ ಮಾಡ್ಕೊಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು. ಲಾಸ್ಟ್ ಟೈಮ್ ನಾವು ಟಾಸ್ನ ಸೋತಿದ್ವಿ, ಲಾಸ್ಟ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಆಡಿದಾಗ ಫೈನಲಲ್ಲಿ. ಬಟ್ ಈ ಸಲ ಟಾಸ್ನ ಗೆದ್ದು ಮ್ಯಾಚ್ನ ಗೆದ್ದಿದ್ದೀವಿ. ಲಾಸ್ಟ್ ಟೈಮ್ ಟಾಸ್ ಸೋತ್ ಮ್ಯಾಚ್ನ ಗೆದ್ದಿದ್ವಿ, ಈ ಸಲ ಟಾಸ್ನ ಗೆದ್ಬಿಟ್ಟು ಮ್ಯಾಚ್ನ ಗೆದ್ದಿದ್ವಿ. ಏನ್ ಗುರು ಇತ್ತು ಮ್ಯಾಚು ಅಂತ ಹೇಳೋದಕ್ಕೆ ಆಗೋದಿಲ್ಲ. 1-2 ಮ್ಯಾಚು ಫಸ್ಟು ಇನ್ನಿಂಗ್ಸಲ್ಲಿ ಗೊತ್ತಾಗೋಗ್ಬಿಡ್ತು. 150+ ಇವ್ರು ಯಾವಾಗ ಟಾರ್ಗೆಟ್ನ ಕೊಟ್ಟರೋ ಅವಾಗ ನನಗೆ ಗೊತ್ತಾಗಿದ್ದು 1-2 ಮ್ಯಾಚ್ ಆಗುತ್ತೆ ಅಂತ. ಅದೇ ರೀತಿ ವಿರಾಟ್ ಕೊಹ್ಲಿಯ ಪ್ರೆಸೆನ್ಸ್ ಇರಬೇಕಾಗಿತ್ತು ನಮಗೆ. ಫಿನಿಶಿಂಗ್ ಟಚ್ ವಿರಾಟ್ ಕೊಹ್ಲಿನೇ ಕೊಡಬೇಕಾಗಿತ್ತು, ಆ 6 ಹೊಡೆದೇ ಕೊಡಬೇಕಾಗಿತ್ತು. ವಿರಾಟ್ ಕೊಹ್ಲಿಗೆ ಇತ್ತದು ಒಂದು ವೈಬ್ ಇತ್ತು, ಅದು 6 ಹೊಡೆದ್ಬಿಟ್ಟೆ ಕೊಡಬೇಕು ಫಿನಿಶಿಂಗ್ ಟಚ್ ಅಂತ. ಸೊ ಅದಕ್ಕೋಸ್ಕರ ಆ ಥರ ಫಿನಿಶಿಂಗ್ ಟಚ್ನ ಕೊಟ್ಟರು. ಸೊ ವಿರಾಟ್ ಕೊಹ್ಲಿ ಮ್ಯಾಚ್ನ RCBಗೆ ಫಿನಿಶ್ ಮಾಡೋದು ಲಾಸ್ಟ್ ಟೈಮ್ ಆಗಿರಲಿಲ್ಲ. ಬಟ್ ಈ ಟೈಮು ಅವರ ಆಸೆ ಏನಿತ್ತು ಫುಲ್ಫಿಲ್ ಆಯಿತು. ಒಂದು ಕ್ಯಾಚ್ ಆಗಿದ್ರು ಕೂಡ ಅದು ಕ್ಯಾಚ್ ಡ್ರಾಪ್ ಅಂತ ಲೆಕ್ಕ ಆಯಿತು. ಇವತ್ತು ನೋಡಿ ಯಾವ ಥರ ಆಯಿತು ಅಂತ. ಅಲ್ಲಿ ಜಾರ್ಡನ್ ಕಾಕ್ಸ್ ಹಿಡಿದಿದ್ದು ಕೂಡ ಒಂದು ಕ್ಯಾಚ್ ಡ್ರಾಪ್ ಲೆಕ್ಕನೇ ಬಂತು, ಶುಭ್ಮನ್ ಗಿಲ್ ಹಿಡಿದಿದ್ದು ಕೂಡ ಕ್ಯಾಚ್ ಡ್ರಾಪ್ ಲೆಕ್ಕನೇ ಬಂತು. ಸೊ ಇಬ್ಬರದು ಕೂಡ ಕ್ಯಾಚ್ ಡ್ರಾಪ್ ಆಯಿತು. ನಾಟ್ ಔಟ್ ಡಿಕ್ಲೇರ್ ಆಯ್ತು. ವಿರಾಟ್ ಕೊಹ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ. ಬೇಡ ಗುರು ನನಗೆ ವಿಕೆಟ್ ಆಗೋಗ್ಬಿಡೈತೆ ಅಂತ ನಡ್ಕೊಂಡು ಹೋಗ್ತಿರು. ಬಟ್ ಅಂಪೈರ್ ಕರೆದ್ರು, ಬಾಗ್ರು ವಿಕೆಟ್ ಆಗಿಲ್ಲ ನಿಂದು, ನೀನು ನಿಂತ್ಕೊಂಡು ಆಡಬೇಕು, ನೀನು ಮ್ಯಾಚ್ನ ಫಿನಿಶ್ ಮಾಡಬೇಕು, ನೀನು RCBಗೆ ಟ್ರೋಫಿನ ಗೆಲ್ಲಿಸ್ಬೇಕು, ನೀನೇ ನಿಂತ್ಕೊಂಡಿರ್ಬೇಕು ಲಾಸ್ಟ್ವರೆಗೂ ಅಂತ. ಸೊ ವಿರಾಟ್ ಕೊಹ್ಲಿಯ ಪ್ರೆಸೆನ್ಸು ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡಿದ್ದು ನನಗೆ ಅದೊಂಥರ ಬೇರೆ ಯಾರು ಮುಗಿಸಿತ್ತು ಅಂದರೆ ಅದೊಂಥರ ಮಜಾ ಬರ್ತಾ ಇಲ್ಲ ನನಗೆ. ಹೌದು RCB ಫ್ಯಾನ್ಸ್ಗಳಿಗೆ ಖಂಡಿತ ಲಾಸ್ಟ್ ಸೀಸನ್ ಕೊಟ್ಟಂಥ ಮಜಾ ಏನಿದೆ ಈ ಸೀಸನ್ ಖಂಡಿತ ಕೊಟ್ಟಿಲ್ಲ. ಅದು ಖಂಡಿತ ಅದು ಅಕ್ಸೆಪ್ಟ್ ಮಾಡಲೇಬೇಕು. ಈ ಸೀಸನ್ ಟ್ರೋಫಿ ಗೆದ್ದು ನಮಗೆ ಲಾಸ್ಟ್ ಸೀಸನ್ ಗೆದ್ದ ಆ ಖುಷಿನೇ ಬೇರೆ. 18 ವರ್ಷ ನಾವು ಆ ಒಂದು ಹೋಲ್ಡ್ ಇಟ್ಕೊಂಡಿದ್ದಂಥದ್ದು, ಆ ಒಂದು ಬರ್ಸ್ಟ್ ಔಟ್ ಆಗಿದ್ದು, ಆ ಖುಷಿನೇ ಬೇರೆ. ಬಟ್ ಈ ಸೀಸನ್ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದರಿಂದ ಅಷ್ಟು ಮಟ್ಟಿಗೆ ಖುಷಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆ ರೇಂಜಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ನಾವು ಈ ಸೀಸನ್ನ. ಬಟ್ ಆದರೂ ಕೂಡ RCB ಸಾಧನೆ ಮಾಡಿದರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ ಗೆಲ್ಲೋದು ಅಂತಂದರೆ ಸುಮ್ಮನೆ ಮಾತಲ್ವೇ ಅಲ್ಲ. ಮುಂಬೈ ಇಂಡಿಯನ್ಸ್ ಆಫ್ಟರ್ CSK RCB ಮಾತ್ರ ಈ ಒಂದು ಸಾಧನೆ ಮಾಡಿರೋದು. ಸೊ ಕಿರ್ಚಾಡ್ತಿದ್ರಲ್ಲಪ್ಪ ಎಲ್ಲೋದ್ರಪ್ಪ RCB ಹೈಟರ್ಸು, CSK ಫ್ಯಾನ್ಸ್ಗಳು ಎಲ್ಲಿದ್ರಪ್ಪ, ಬರ್ರಪ್ಪ ಮುಂದೆ. RCB ಏನು ಒಂದು ಟ್ರೋಫಿ ಗೆದ್ಬಿಟ್ರು ಅಂತ ನಿಗರಾಡ್ತಿರಲ್ರು ನೀವು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರೋ. ಎಲ್ಲೋದ್ರಪ್ಪ ನೀವೆಲ್ಲ, ಬರ್ರಿ ಒಂದಲ್ಲಾಗರು 2 ನೆಕ್ಸ್ಟ್ ಸೀಸನಿಂದ ಬರ್ತೀವಿ. 2 ಸ್ಟಾರ್ ಹಾಕೊಂಡ್ಬರ್ತೀವಿ, 1 ಸ್ಟಾರ್ ಅಲ್ಲ 2 ಸ್ಟಾರ್ ಹಾಕೊಂಡ್ಬರ್ತೀವಿ. ನೆಕ್ಸ್ಟ್ ಸೀಸನ್ ಮಾತ್ರ ಅಲ್ಲ, ಅದ್ರ ನೆಕ್ಸ್ಟ್ ಸೀಸನ್ 3 ಸ್ಟಾರ್ ಹಾಕೊಂಡ್ಬರ್ತೀವಿ. ಹಂಗಿದೆ ಗುರು ಟೀಮು ನಮ್ಮ RCBದು. ಲಿಟ್ರಲಿ 3 ಸೀಸನ್ನು ಈ ಮೆಗಾ ಆಕ್ಷನ್ ಹಿಂಗೆ ಮಾಡಿದಂದ್ರೆ RCB 3 ಸೀಸನ್ ಕಂಟಿನ್ಯೂಸ್ ಆಗಿ ಉಳಿಯೋ ಥರ ಕಾಣಿಸ್ತಿದೆ. ಸೀರಿಯಸ್ಲಿ ಸೈಕ್ ಆಗಿದೆ ಗುರು ಟೀಮು. ಸೆಲೆಬ್ರೇಷನ್ ಎಲ್ಲೆಡೆ ಇನ್ನ ನಡೀತಾನೆ ಇದೆ. ಲಾಸ್ಟ್ ಸೀಸನ್ ನಡೆದೇ ಇರ್ಬೋದು, ಬಟ್ ಆದ್ರೂ ಕೂಡ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಜೋರಾಗೇನೆ ನಡೀತಾ ಇದೆ. ಸೊ ಟಾಸ್ನ ಸೋತ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ GT ಅವರು. ಇದ್ದಿದ್ದೇ ಇಬ್ರು, ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್, ಇವರಿಬ್ರು ವಿಕೆಟ್ ಎತ್ಬಿಡ್ತು ಅಂದರೆ ಮುಗೀತು, ಕೇಲ್ಕತ್ತ ನಾಟಕ ಬಂದಿವ್ರದ್ದು ಅಂತ ನಮಗೆ ಗೊತ್ತಿತ್ತು. ಫಸ್ಟ್ ವಿಕೆಟೇ ಬೀಳುತ್ತೆ ಶುಭ್ಮನ್ ಗಿಲ್ ಅವ್ರದ್ದು. ನಜ್ಜೆ ಹೆಂಗೆ ಹಿಡಿದಿದ್ದು ಕ್ಯಾಚ್ನ, ರಜತ್ ಪತಿದಾರ್ ಬಂದ್ಬಿಟ್ಟು ಓಡ್ಕೊಂಬಂದ್ಬಿಟ್ಟು. ಏನು ಇಬ್ಬರು ಕೂಡ ಸಖತ್ತಾಗಿ ಹಿಡಿದ್ರು. ಜಿತೇಶ್ ಶರ್ಮನು ಕೂಡ ಸಾಯಿ ಸುದರ್ಶನ್ ಅವರ ಕ್ಯಾಚ್ ಸಖತ್ತಾಗಿ ಹಿಡಿದ್ರು. ಇವರು ಕೂಡ ಓಡ್ಬಂದು ಹಿಡಿದಿದ್ದು, ಏನಲ್ಲಿ ಕೈಗೇನು ಸಿಕ್ಕಿರಲಿಲ್ಲ ಬಾಲು, ಓಡ್ಕೊಂಬಂದು ಹಿಡಿದಂಥ ಕ್ಯಾಚು, ರನ್ನಿಂಗ್ ಕ್ಯಾಚು, ಸಿಕ್ಕಾಪಟ್ಟೆ ಸ್ಟಫ್ ಎಫರ್ಟ್ ಹಾಕ್ಬಿಟ್ಟು ಹಿಡಿದಿದ್ದು. ಜಿತೇಶ್ ಶರ್ಮಾ ಆಗಿರಲಿ, ಇವರಾಗಿರಲಿ, ರಜತ್ ಪತಿದಾರ್ ಆಗಿರಲಿ. ಸೊ ಗಿಲ್ಲು ಮತ್ತು ಇವರು ಔಟ್ ಆಗ್ತಾ ಇದ್ದಂಗೆ ಇಬ್ಬರು ಕೂಡ ಸಾಯಿ ಸುದರ್ಶನ್ ಔಟ್ ಆಗ್ತಿದ್ದಂಗೆ ಶಾರ್ಟರ್ ಬಾಲ್ ಹಾಕಿದ್ರು ಸಾಯಿ ಸುದರ್ಶನ್ಗೆ. ಜಾಶ್ ಹ್ಯಾಸಲ್ವುಡ್ ಒಳ್ಳೆ ವಿಕೆಟ್ನ ಎತ್ಕೊಂಡು ಕೊಟ್ಟರು. ಭುವನೇಶ್ವರ್ ಕುಮಾರ್ ಮತ್ತು ಜಾಶ್ ಹ್ಯಾಸಲ್ವುಡ್ ಇಬ್ಬರು ಕೂಡ ಅರ್ಲಿ ವಿಕೆಟ್ಸ್ನ ಎತ್ಕೊಂಡು ಕೊಟ್ಟರು. ಇಬ್ಬರದೂ ಕೂಡ ಬೀಳ್ತಾ ಇದ್ದಂಗೆ ನಮಗೆ ಕನ್ಫರ್ಮ್ ಆಯಿತು, ಇವರಿಬ್ಬರು ವಿಕೆಟೇ ಮೇಯ್ನು, ಇವರಿಬ್ಬರು ಇಲ್ಲ ಅಂತಂದರೆ ಇವ್ರದ್ದು ಕತೆ ಮುಕ್ತಾಯ ಅಂತ ಗೊತ್ತಾಗಿತ್ತು ನಮಗೆ. ಜಾಸ್ ಬಟ್ಲರ್ ಕೂಡ ಬಂದಿದ ತಕ್ಷಣ ಕೃಣಾಲ್ ಪಾಂಡ್ಯಗೆ ಸ್ಟಂಪ್ ಔಟ್ ಆಗಿದ್ದು. ಅಲ್ಲಿ ಏನೋ ಅವ್ರೇನಂತ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಕೊಡಲಿಲ್ಲ. ಇನ್ಫ್ಯಾಕ್ಟ್ ನಾನು 3 ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರು ಬಂದಿದ್ದು ನಂಬರ್ 4 ಬಂದರು.
ಯಾರ್ಯಾರನ್ನೋ ಕಳಿಸ್ರೋ ಪಾರ್ಷದ್ ಖಾನ್ ಟಾಪ್ ಆಫ್ ದ ಆರ್ಡರ್ ಕಳಿಸ್ತಾರೆ, ಟೆವಾಟಿಯಾನ ಬಿಟ್ಬಿಟ್ಟು ಮೇಲ್ಗಡೆ ಕಳಿಸ್ತಾರೆ. ಹೊಡೆದ್ರು ಅವ್ರು ಇಲ್ಲ ಅಂತಲ್ಲ, ಆಡ್ರು ಚೆನ್ನಾಗಿ ಆಡಿದ್ರು ಇಲ್ಲ ಅಂತಲ್ಲ. ಇವ್ರನ್ನ ನಿಶಾಂತ್ ಸಿಂಧು ಅವ್ರನ್ನ ಮೇಲ್ಗಡೆ ಕಳಿಸ್ತಾರೆ. ಒಂದು ಕ್ಯಾಚ್ ಡ್ರಾಪ್ ಕೂಡ ಆಯಿತು ಇವ್ರದ್ದು ವಾಷಿಂಗ್ಟನ್ ಸುಂದರ್ 4 ರನ್ ಇರೋಂಥ ಟೈಮಲ್ಲಿ ಕ್ಯಾಚ್ ಡ್ರಾಪ್ ಆಯಿತು. ಅವ್ರು ನೋಡ್ರೆ ಹತ್ರ ಬಂದ್ಬಿಟ್ಟು 15 ಕೂಡ ಹೊಡೆದು ಬಿಡ್ತಾರೆ. ಜಾರ್ಡನ್ ಕಾಕ್ಸ್ ಅವರು ಬಿಡಂತ ಕ್ಯಾಚು. ಸೊ ಅದು ಹೌದು ಕ್ಯಾಚ್ ಡ್ರಾಪ್ ಆಗಿ ಒಪ್ಕೊಳ್ಳೇಬೇಕು. ಜೇಸನ್ ಹೋಲ್ಡರ್ ಕೂಡ ಆ ಟೈಮಲ್ಲಿ ತೋರಿಸ್ತಾ ಇದ್ರು ರಜತ್ ಪತಿದಾರ್ ಅವರ ಕ್ಯಾಚ್ನ ಯಾವ ಥರ ಬಿಟ್ಟಿದ್ರು ಅದನ್ನ ಔಟ್ ಆಗಿ ಡಿಕ್ಲೇರ್ ಮಾಡಿದ್ರು ಅಂತ. ಸೊ ಇಲ್ಲಿ ನೋಡಿ ಎರಡೂ ಒಂದು ಕ್ಯಾಚ್ ಏನು ತೊಗೊಂಡ್ರು, ಶುಭ್ಮನ್ ಗಿಲ್ ತೊಗೊಂಡಂಥ ಕ್ಯಾಚ್ ವಿರಾಟ್ ಕೊಹ್ಲಿದಾಗಿರ್ಬೋದು ಆ್ಯಂಡ್ ಈ ಕ್ಯಾಚ್ ಆಗಿರ್ಬೋದು ಜಾರ್ಡನ್ ಕಾಕ್ಸ್ ತೊಗೊಂಡಿದ್ದು, ಅದು ಪರ್ಫೆಕ್ಟ್ ಡಿಸಿಷನ್ ಆಗಿತ್ತು. ಯಾಕಂದರೆ ಎಲ್ಲ ಟಚ್ ಆಗ್ತಾ ಇತ್ತು. ಸೊ ಎರಡೂ ಕೂಡ ನೆಲ ಟಚ್ ಆಗ್ತಾ ಇತ್ತು ಆ್ಯಂಡ್ ಎರಡೂ ಕೂಡ ಪರ್ಫೆಕ್ಟ್ ಡಿಸಿಷನ್ ಆಗಿತ್ತು. ಸೊ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ IPL ಅಲ್ಲಿ. ಹಿಂದೆ ಜೇಸನ್ ಹೋಲ್ಡರ್ ಆ ಕ್ಯಾಚ್ ಅಲ್ಲ, ಆ ಕ್ಯಾಚ್ನ ಔಟ್ ಕೊಟ್ಬಿಟ್ಟಿದ್ರಲ್ಲಿ ಕೆಲ ಟಚ್ ಆಗಿರೋ ಉಜ್ಜಿದ್ರು ಕೂಡ ಔಟ್ ಕೊಟ್ಬಿಟ್ಟಿದ್ರು. ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾವು. ಸೊ ಒಳ್ಳೆ ಡಿಸಿಷನ್ ತಗೊಂಡು ಫೈನಲಲ್ಲಿ ಪರ್ಫೆಕ್ಟ್ ಡಿಸಿಷನ್ ಬೈ ಅಂಪೈರ್, ಥರ್ಡ್ ಅಂಪೈರ್ ಅಂತ ಹೇಳ್ಬೇಕು. ಅಲ್ಲಿ ವಾಷಿಂಗ್ಟನ್ ಸುಂದರ್ನ ಮೈನು ಅಲ್ಲಿ ವಿಕೆಟ್ ಆಗಿದ್ದಾರೆ. ಇವತ್ತು 50 ರನ್ ಅವರೇ ಕಂಪ್ಲೀಟ್ ಮಾಡಿರೋದು, ಇನ್ನು ಯಾರು ಕೂಡ ಆಡಿಲ್ಲ ಅಲ್ಲಿ. ಹರ್ಷದ್ ಖಾನ್ ಆಗಿರಲಿ, ಜೊತೆಗೆ ರಾಶಿದ್ ಖಾನ್ ಆಗಿರಲಿ, ಒಂದು 6 ಹೊಡೆದು ಬಿಡ್ತಾರೆ, ಔಟ್ ಆಗ್ತಾರೆ. ರಶೀದ್ ಸಲಾಮ್ದಾರ್ಗೆ 3 ವಿಕೆಟ್ ಇವತ್ತು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಅವನೇ ಹ್ಯಾಟ್ರಿಕ್ ಎಲ್ಲ ಹೋಗ್ಬಿಟ್ಟಿದ್ರು ರಶೀದ್ ಸಲಾಮ್ದಾರು. ಸೊ ಸಖತ್ ಬೌಲಿಂಗ್ನ ಹಾಕಿದ್ರು ಇವತ್ತು. ಭುವನೇಶ್ವರ್ ಕುಮಾರ್ ಆಗಿರಲಿ, ಜಾಶ್ ಹೈದರ್ವುಡ್ ಆಗಿರಲಿ, ರಶೀದ್ ಸಲಾಮ್ದಾರ್ ಆಗಿರಲಿ, ಕಂಪ್ಲೀಟ್ ಪೇಸ್ನ ಡಾಮಿನೇಷನ್ ಅಂತಿದ್ದು. ಕೃಣಾಲ್ ಪಾಂಡ್ಯ ಸಖತ್ ಬೌಲಿಂಗ್ನ ಹಾಕಿದ್ರು, ಸಿಕ್ಕಂಥ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಂಡ್ರು, ವಿಕೆಟ್ನ ಕೂಡ ಆಯ್ತಿದ್ರು. ಸೊ ಇವ್ರು ಬಿಡಲೇ ಇಲ್ಲ, ನಾವು ಬಿಟ್ಕೊಂಡು ಕೊಡಲೇ ಇಲ್ಲ ಅಲ್ಲಿ ಡಾಮಿನೇಟ್ ಮಾಡೋದಕ್ಕೆ. ಇವ್ರು ಡಾಮಿನೇಟ್ ಮಾಡೋದು ನಮಗೆ ಗೊತ್ತಿತ್ತು. ಇವರು ಓಪನಿಂಗ್ ಪೇರ್ ಅಷ್ಟೇ ಡಾಮಿನೇಟ್ ಮಾಡೋಕ್ಕಾಗೋದು ಮಾಡ್ತು ಅಂತಂದರೆ, ಟಾಪ್ 3 ಅಷ್ಟೇ ಡಾಮಿನೇಟ್ ಮಾಡೋಕ್ಕಾಗೋದು. ಬಟ್ಲರು, ಗೇಲು, ಸಾಯಿ 3 ಜನ ಅಷ್ಟೇ. 3 ಜನ ವಿಕೆಟ್ ಎತ್ತು ಅಂದರೆ ಕಲಾಸ್ ಇವ್ರದ್ದು ಅಂತ ಗೊತ್ತಿತ್ತು. ಸೊ 3 ಜನ ವಿಕೆಟ್ ಯಾವಾಗ ಬೇಗ ಬೀಳ್ತೋ, ಪೌಪ್ಲೇಲಿ 2 ವಿಕೆಟ್ ಯಾವಾಗ ಬೇಗ ಬೀಳ್ತೋ ಅವಾಗಲೇ ನಮಗೆ ಕನ್ಫರ್ಮೇಷನ್ ಸಿಕ್ತು ಈ ಮ್ಯಾಚ್ ಒನ್ ಸೈಡ್ ಆಗ್ತಾ ಇದೆ ಇದು ಅಂತ. ಬಟ್ ನಮ್ಮ RCB ಕೂಡ ವಿಕೆಟ್ ಕಳ್ಕೊಂಡಿದ್ರು ಇಲ್ಲ ಅಂತಲ್ಲ. ಬಟ್ ಏನು ಇವ್ರೇನು ಸ್ಕೋರ್ ಆಗೋರು ಇದು 150+ ಫೈನಲ್ ಹೊಡಿಯೋಂಥ ಸ್ಕೋರ್ ಇದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಒಳ್ಳೆ. ಹೌದು ಟೈಮ್ ಆಗ್ತಿರಲ್ಲ, ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡಿವಿ ನಾವು. ಹೌದು ಹೊಡೆದಿದ್ದೆಲ್ಲ ಕೈಗೇನೋ ಹೋಗ್ತಾ ಇತ್ತು ಆ್ಯಂಡ್ ಟೈಮ್ ಆಗ್ತಿರಲಿಲ್ಲ, ಬ್ಯಾಟಿಂಗ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಬಾಲು, ಅದನ್ನು ನೋಡ್ಕೊಂಡ್ವಿ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಟೈಮ್ ಆಯ್ತಾ ಅಂತ ಕೇಳ್ತಂದ್ರೆ ಹೌದು ಪೋಪ್ಲಲ್ಲಿ ಯಾವ ಥರ ಡಾಮಿನೇಟ್ ಮಾಡಿದ್ವಿ ನಾವು. ವೆಂಕಟೇಶ್ ಅಯ್ಯರ್ ಜೊತೆಗೆ ವಿರಾಟ್ ಕೊಹ್ಲಿ ಯಾವ ಥರ ಡಾಮಿನೇಟ್, ಎಸ್ಪೆಷಲಿ ವಿರಾಟ್ ಕೊಹ್ಲಿ. ವೆಂಕಟೇಶ್ ಅಯ್ಯರ್ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ ವೆಂಕಟೇಶ್ ಅಯ್ಯರ್ನ ಮಿರ್ಸ್ಕೊಂಡು ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ನಾನು ಅನ್ಕೊಂಡಿಲ್ಲ ವಿರಾಟ್ ಕೊಹ್ಲಿ ಈ ಥರ ಡಾಮಿನೇಟ್ ಮಾಡ್ತಾರೆ ಅಂತ. ಇಲ್ಲ ಲಾಸ್ಟ್ವರೆಗೂ ಸುಮ್ಮನೆ ನಿಂತ್ಕೊಂಡು ಆ್ಯಂಕರ್ ರೋಲಲ್ಲಿ ನಿಭಾಯಿಸ್ಕೊಂಡು ಸೇಫಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಹೌದು ಲಾಸ್ಟ್ವರೆಗೂ ಕೂಡ ಇದ್ರು ವಿರಾಟ್ ಕೊಹ್ಲಿ. ಬಟ್ ಡಾಮಿನೇಟ್ ಮಾಡಿದ್ದು ಯಾವ ಥರ, ವೆಂಕಟೇಶ್ ಅಯ್ಯರ್ನ ಮೀರ್ಸುವಂಥ ಡಾಮಿನೇಷನ್. ಪೋಪ್ಲಲ್ಲಿ ಆಲ್ಮೋಸ್ಟ್ 11-12 ಬಾಲ್ಗೆ 30 ರನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರು ವಿರಾಟ್ ಕೊಹ್ಲಿ. ಪೋಪ್ಲಲ್ಲಿ 30+ ರನ್ ಹೊಡೆದ್ಬಿಟ್ಟು ಔಟ್ ಆದಂಥ ವೆಂಕಟೇಶ್ ಅಯ್ಯರು ಸೀದಾ ಮೆಡೋನ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಅವ್ರಿಗೂ ಪಾಪ ಕಾಲ್ ಆಗ್ತಾ ಇರೋದಿಲ್ಲ ಇವತ್ತು. ಇನ್ಫ್ಯಾಕ್ಟ್ ಇಬ್ಬರು ಓಪನರ್ಸ್ಗೂ ಕೂಡ ಕಾಲ್ ಆಗ್ತಾ ಇರೋದಿಲ್ಲ. ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ಕೂಡ ಸ್ವಲ್ಪ ಆ ಒಂದು ಕ್ರ್ಯಾಂಪ್ಸ್ ಆಗಿದ್ರು ಕೂಡ ಸ್ವಲ್ಪ ಇದ್ರೂ ಕೂಡ ಸ್ವಲ್ಪ ರಿಪೇರಿ ಮಾಡ್ಕೊಂಡು ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಆಡ್ತಾರೆ. ಜಸ್ಟ್ ಬಿಕಾಸ್ RCBಗೆ ಟ್ರೋಫಿನ ಗೆಲ್ಲಿಸ್ಬೇಕು ನಿಂತ್ಕೊಂಡು ಲಾಸ್ಟ್ವರೆಗೂ ಆ ಒಂದು ಆಸೆ ಇರುತ್ತಲ್ಲ, RCBಗೆ ಟ್ರೋಫಿನ ಗೆಲ್ಲಿದ್ರೆ ನಾನು ಪಾತ್ರನಾಗಿರಬೇಕು ಅಂತ. ಲಾಸ್ಟ್ ಸೀಸನು ಅಷ್ಟೇನಾಗಿ ಪಾತ್ರ ಆಗಿರಲಿಲ್ಲ. ಹೌದು ಇದ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು, ಬಟ್ ಈ ಸೀಸನು ಕಂಪ್ಲೀಟ್ ಆಗಿ 75 ರನ್ಸ್ನ ಕಾಂಟ್ರಿಬ್ಯೂಷನು, ಮೈನ್ ಚಂಕ್ ಆಫ್ ದ ಕಾಂಟ್ರಿಬ್ಯೂಷನ್ ವಿರಾಟ್ ಕೊಹ್ಲಿಯಿಂದನೇ. ಸೊ ಇದಕ್ಕಿಂತ ಇನ್ನೂ ಒಂದು ಇದೆಯಾ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್, ಇದಕ್ಕಿಂತ ಇನ್ನೂ ಒಂದು ಇದೆ 75 ರನ್ ಕಾಂಟ್ರಿಬ್ಯೂಷನು. ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು RCB ಫ್ಯಾನ್ಸ್, ಪ್ರತಿಯೊಬ್ಬ RCB ಫ್ಯಾನ್ಸು. ಲಾಸ್ಟ್ ಸೀಸನ್ ಆಗಲಿಲ್ಲ, ಈ ಸೀಸನ್ ವಿರಾಟ್ ಕೊಹ್ಲಿನ ಮ್ಯಾಚ್ನ ಫಿನಿಶ್ ಮಾಡ್ತಂದ್ರೆ RCBಗೆ ಫೈನಲ್ ಗೆಲ್ಲಿಸ್ತಂದ್ರೆ ಹಿಂಗಿರುತ್ತೆ ಅಂತ. ಸೊ ಅದನ್ನು ಮಾಡಿ ತೀರಿದ್ದಾರೆ ಇವತ್ತು ವಿರಾಟ್ ಕೊಹ್ಲಿ ಅವರ ಆಸೆ. ಇನ್ಫ್ಯಾಕ್ಟ್ ಅವರ 19 ವರ್ಷದ ಆಸೆ, ಇದನ್ನು ನಾನೇ ಮುಗಿಸ್ಬೇಕು ಅನ್ನೋದು. ಅದನ್ನ RCBಯ ಆಸೆ, RCB ಫ್ಯಾನ್ಸ್ಗಳ ಆಸೆ, ವಿರಾಟ್ ಕೊಹ್ಲಿ ಆಸೆನ ಇವತ್ತು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಬೇಕು. ಹೌದು ಸಗದಾಗಿ ಆಡ್ರು ವೆಂಕಟೇಶ್ ಅಯ್ಯರ್, ಅದನ್ನ ಒಪ್ಕೊಳ್ಳೇಬೇಕು. ಮಸ್ತ್ ಸ್ಟಾರ್ಟ್ನ ಕೊಟ್ಟರು ವಿರಾಟ್ ಕೊಹ್ಲಿ ಜೊತೆಗೆ. ಪೋಪ್ಲಲ್ಲಿ ಸಿಕ್ಕಾಪಟ್ಟೆ ಡಾಮಿನೇಷನ್ ಗುರು. ಇವ್ರು 40 ರನ್ ನೋಡೋಕ್ಕೆ ತಿಂಡುಕಾಟ ಪಟ್ಬಿಟ್ರು. ನಾವು ನೋಡ್ತಂದ್ರೆ 3 ಓವರ್ಗೆ 50 ರನ್, ಆಲ್ಮೋಸ್ಟ್ 50 ರನ್ ಹೊರಟೋಗ್ಬಿಟ್ಟಿತ್ತು. ಆ ರೇಂಜಿಗೆ ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡೋಂಥ ಬ್ಯಾಟಿಂಗು ನಮ್ಮದು. ಸೊ ಇಬ್ಬರು ಕೂಡ ಮಸ್ತ್ ಓಪನಿಂಗ್ ಸ್ಟಾರ್ಟ್ನ ತೊಗೊಂಡ್ರು. ನಂತರ ಬಂದಂತಹ ದೇವದತ್ ಪಡಿಕ್ಕಲ್ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗ್ತಾರೆ. ಕ್ಯಾಚ್ ಕೊಟ್ಬಿಟ್ಟು ಬೌಂಡ್ರೀಸಲ್ಲಿ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ರಜತ್ ಪತಿದಾರ್ ಕೂಡ ಬಂದ್ಬಿಟ್ಟು ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಸೊ ಇಬ್ಬರು ಬೇಗ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗ್ತಿದ್ರು. ಭಾಳ ಚೆನ್ನಾಗಿ ಬೌಲಿಂಗ್ ಮಾಡ್ರು ಆ್ಯಕ್ಚುಲಿ ಇವತ್ತು. ರಜತ್ ಪತಿದಾರ್ ಅಂಡ್ ಕೃಣಾಲ್ ಪಾಂಡ್ಯ ಇಬ್ಬರು ಕೂಡ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗ್ತಿದ್ದಂಗೆ ರಾಶಿದ್ ಖಾನ್ಗೆ ಕೃಣಾಲ್ ಪಾಂಡ್ಯ LBW ಬೇರೆ ಆಗೋಗ್ಬಿಟ್ರು. ಟೀಮ್ ಡೇವಿಡ್ ಬಂದರು ವಿರಾಟ್ ಕೊಹ್ಲಿ ಜೊತೆಗೆ. ಒಂದು ಎಂಡಲ್ಲಿ ನಿಂತ್ಕೊಂಡ್ರು ವಿರಾಟ್ ಕೊಹ್ಲಿ, ಬೇರೆಯವರೆಲ್ಲ ಬಂದು ಹೋಗ್ತಾ ಇದ್ರು. ಕೃಣಾಲ್ ಪಾಂಡ್ಯ ಅವ್ರು ಔಟ್ ಆಗ್ತಾ ಇದ್ದಂಗೆ ಟೀಮ್ ಡೇವಿಡ್ ಅವ್ರು ಬಂದ್ಬಿಟ್ಟು ಒಂದು 20+ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಸೊ ಕಾಟ್ ಬೇಂಡ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಅವರು, ನಾನು ಜಿತೇಶ್ ಶರ್ಮಾನೇ ಬೇಗ ಬರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಜಿತೇಶ್ ಶರ್ಮಾ ಎಂಡಿಗೆ ಕಳಿಸಿದ್ರು. ಒಂಥರ ನೋಡಿ ಡಿಫ್ರೆನ್ಸ್ ಮೈಂಟೈನ್ ಮಾಡಿದ್ದಾರೆ ನಾವು RCB ಅವರು. ಯಾವಾಗ ನಾವು ಜಿತೇಶ್ ಶರ್ಮಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೇಲ್ಗಡೆ, ಟೀಮ್ ಡೇವಿಡ್ಗಿಂತ ಮೇಲ್ಗಡೆ. ಬಟ್ ಈ ಸಲ ನೋಡಿ ಟೀಮ್ ಡೇವಿಡ್ನ ಮೇಲ್ಗಡೆ ಕಳಿಸ್ಬಿಟ್ಟು ಇವ್ರನ್ನ ಹಿಂದೆಗಡೆ ಕಳಿಸಿದ್ದಾರೆ.
ಸೊ ಮೆಚ್ಕೊಬೇಕು, ಒಂಥರ ಕ್ಯಾಪ್ಟನ್ಸಿನ ಕೂಡ ಮೆಚ್ಕೊಬೇಕು. ಈ ಮ್ಯಾಚಲ್ಲಿ ಸಿಕ್ಕಾಪಡೆ ಒಂಥರ ಕಾಶಿಯಸ್ ಆಗಿ ಕ್ಯಾಪ್ಟನ್ಸಿನ ಮಾಡಿದ್ರು ನಮ್ಮ ರಜತ್ ಪಾಟಿದಾರ್ ಅವರು. ಹೌದು, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟನ್ನ ಬರ್ದಿರ್ಬೋದು, ಬಟ್ ಕ್ಯಾಪ್ಟನ್ಸಿನ ಅಂತ ಮೆಚ್ಕೊಬೇಕು. ಗುರು ಏನು ಕ್ಯಾಪ್ಟನ್ಸಿ ಗುರು ಇದು, ಯಪ್ಪ ಈ ಥರ ಕ್ಯಾಪ್ಟನ್ ಯಾರು ಸಿಕ್ಕಿಲ್ಲ ಅಲ್ಲಿ IPL ಇತಿಹಾಸದಲ್ಲಿ. ಬ್ಯಾಕ್ ಟು ಬ್ಯಾಕ್ ಸೀಸನ್ಸು ಒಬ್ಬ ಕ್ಯಾಪ್ಟನ್ ಆಗ್ಬಿಟ್ಟು ಬಂದಿದ ತಕ್ಷಣ ಟ್ರೋಫಿ ಗೆಲ್ಲದಿದೆ. ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಯಾವ ಒಬ್ಬ ಕ್ಯಾಪ್ಟನು ಇತಿಹಾಸದಲ್ಲಿ ಮಾಡೇ ಇಲ್ಲ. ಅದು ರಜತ್ ಪಾಟಿದಾರ್ ಮಾತ್ರನೇ. ಇನಾಗರಲ್ ಸೀಸನ್ ಇಂದ ಹಿಡ್ಕೊಂಡು, ಅಂದ್ರೆ ಅವರ ಕ್ಯಾಪ್ಟನ್ಸಿ ಇನಾಗರಲ್ ಸೀಸನ್ ಹಿಡ್ಕೊಂಡು ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಯಾವ ಮಗನೂ ಗೆದ್ದಿಲ್ಲ ಗುರು. ಅಂತ ಕ್ಯಾಪ್ಟನ್ಸಿ ಸ್ಟಾಟ್ಸ್ನ ರಜತ್ ಪಾಟಿದಾರ್ ಇಟ್ಕೊಂಡಿದ್ದಾರೆ. ಯಪ್ಪ ಸೈಕ್ 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 ಅಂತ ಹೇಳಬೇಕು. ಬಟ್ ಆದ್ರೂ ವಿರಾಟ್ ಕೊಹ್ಲಿ ಹೊಡೆದಂಥ 8 ಲಾಸ್ಟ್ 6 ಹೊಡೆದ್ರ ಅದನ್ನಂತೂ ಒಂಥರ ಕಣ್ಮುಂದೆ ಕಟ್ದಂಗೆ ಇರುತ್ತೆ. ಆ 6 ಹೋಯ್ತು ಅಂತಲೇ ಅನಿಸಿಲ್ಲ, ಬಟ್ ಅದು 6 ಕ್ಯಾರಿ ಆಗಿತ್ತದು. ಸೊ ವಿರಾಟ್ ಕೊಹ್ಲಿ ಹೊಡೆಯೋದು ಅಂತದೇ ಎಂಥ 8ಗಳೇ. ಸೊ ಒಂದು ಸ್ವಲ್ಪ ಹೈ ಆಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನಲ್ಲಿ ಯಾಕೆ ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚ್ ಅಂತ. ಲಾಸ್ಟ್ ಸೀಸನ್ ಕೊಟ್ಟಿದ್ದಷ್ಟು ಫೀಲ್ ಈ ಸೀಸನ್ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಫಿನಿಶ್ ಮಾಡಲ್ಲ ಮ್ಯಾಚ್ನ. ಅದಂತೂ ಸಿಕ್ಕಾಪಟ್ಟೆ RCB ಫ್ಯಾನ್ಸ್ಗಳಿಗೆ ಫೀಲ್ ಕೊಟ್ಟಿರುತ್ತೆ, ಮಜಾ ಕೊಟ್ಟಿರುತ್ತೆ, ಇಷ್ಟ ಆಗೇ ಆಗಿರುತ್ತೆ ಅಂತ ಹೋಪ್ ಮಾಡ್ತೀನಿ. ಕಾಮೆಂಟ್ ಸೆಕ್ಷನ್ ಹಾಕಿ, ಮತ್ತೆ ಸಿಗುವ.